ಬಂಗಾರಪೇಟೆ ಗ್ರಾಮಗಳ ನೈರ್ಮಲ್ಯದಿಂದ ಆರೋಗ್ಯವಂತ ಸಮಾಜ ನಿರ್ಮಾಣ ಈ ನಿಟ್ಟಿನಲ್ಲಿ ಗ್ರಾಮಗಳ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ಕೇತಗಾನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ತಿಳಿಸಿದರು. ತಾಲೂಕಿನ ಕೇತಗಾನಹಳ್ಳಿ ಗ್ರಾಮ ಪಂಚಾಯಿತಿ ಕೇಂದ್ರ ಕಚೇರಿಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣ ರುದ್ರ ನರ್ತನ ಮಾಡ್ತಾ ಇದೆ. ಈ ಹಿನ್ನೆಲೆ ಕೇತಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲಾ ಗ್ರಾಮಗಳಲ್ಲಿ ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಲಾಗುವುದು ಅಂತ ತಿಳಿಸಿದರು. ಸಭೆಯಲ್ಲಿ ಉಪಾಧ್ಯಕ್ಷರಾದ ರಾಧಮ್ಮ, ಸದಸ್ಯರಾದಂಥ ರೇಣುಕಾ, ಅರುಣ, ಮಂಜುನಾಥ್, ಸುಬ್ರಹ್ಮಣಿ, ಸುಮಿತ್ರಾ, ನಟರಾಜ್, ಪ್ರೇಮಲತಾ, ಶ್ರೀಧರ್, ಮಲ್ಲಿಕಮ್ಮ, ಶಶಿಧರ್ ರೆಡ್ಡಿ, ನಾರಾಯಣಸ್ವಾಮಿ, ಪಿಡಿಒ ಆನಂದ್, ಕಾರ್ಯದರ್ಶಿ ರಾಮಭದ್ರ ಇತರರು ಉಪಸ್ಥಿತರಿದ್ದರು. ವರದಿ ಸೈಫುಲ್ಲಾ, ಎಬಿ ನ್ಯೂಸ್, ಬಂಗಾರಪೇಟೆ. ಕ್ರಮ ಕೈಗೊಂಡಿದ್ದೀರಾ? ಅದ್ರ ಬಗ್ಗೆ ಎಲ್ಲೆಲ್ಲಿ ನಿಲ್ಲತ್ತ ನೀರನ್ನ ತಿರುಗಿಗೊಳಿಸೋದು, ಮತ್ತೆ ಅಲ್ಲಿ ಬ್ಲೀಚಿಂಗ್ ಪೌಡರ್ ಹಾಕೋದು, ಮತ್ತೆ ಯಾವ್ದಾದ್ರು ಪೈಪ್ ಲೈನ್ ಹತ್ರ ನೀರು ಸ್ಕೂಲು ಮತ್ತೆ ಚರಂಡಿಗಳು ಮತ್ತೆ ಸಿಸ್ಟಮ್ಗಳ ಹತ್ರ ಎಲ್ಲಾದರೂ ಇರಲಿ ಊರಲ್ಲಿ ನೀರು ನಿಲ್ದಂಗೆ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ನೀವು ಇಮಿಡಿಯೇಟ್ ಆಗಿ ನಮ್ಗೆ ಹೇಳಿ ಅಂತ ನಾವು ಅವ್ರಿಗೆ ತಿಳಿಸಿದ್ದೀವಿ. ಅದೇ ಸರ್. ಇವತ್ತು ಸಭೆನಲ್ಲಿ ಏನೇನು ನಡವಳಿಕೆ ನಡೀತು ಅಂತ ಅದ್ರ ಬಗ್ಗೆ ಮಾಹಿತಿ. ನಡವಳಿಗೆ ಹೋಗಿ ರೆಕಾರ್ಡ್ ಮಾಡೋದು, ಮತ್ತೆ ಈ ಕಥೆಗಳ ಬಗ್ಗೆ ಬಿಲ್ಸ್, ಹಳೆ ಬಿಲ್ಸು ಮತ್ತೆ ಹೊಸ ಬಿಲ್ಸ್ ಎಲ್ಲ ಅನುಮೋದನೆ ತಗೊಂಡು ಮಾಡ್ತೀವಿ. ಮತ್ತೆ ಇದು NRG ವರ್ಕ್ಸು ಎಲ್ರಿಗೂ ಸಮಾನವಾಗಿ ಕೊಡ್ತೀವಿ. ಸಾರ್ವಜನಿಕರಿಗೆ ನಾವು ನೀರು ಮತ್ತು ನೈರ್ಮಲ್ಯ ಎಲ್ಲ ಒದಗಿಸೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಎಲ್ಲರ ಅನುಮೋದನೆ ತಗೊಂಡು ನಾವು ಸಭೆಯನ್ನು ಮುಗಿಸಿದ್ದೀವಿ. ಆಮೇಲೆ ಈಗ ಇತ್ತೀಚೆಗೆ ಡೆಂಗು ಜ್ವರ ಜಾಸ್ತಿ ಆಗ್ತಾ ಇದೆ. ಅದ್ರ ಬಗ್ಗೆ ಏನೇನು ಕ್ರಮ ಕೈಗೊಂಡಿದ್ದೀರಾ? ಅದ್ರ ಬಗ್ಗೆ ಎಲ್ಲೆಲ್ಲಿ ನೀರು ನಿಲ್ಲತ್ತ ನೀರನ್ನ ತಿರುಗಿಗೊಳಿಸೋದು, ಮತ್ತೆ ಅಲ್ಲಿ ಬ್ಲೀಚಿಂಗ್ ಪೌಡರ್ ಹಾಕೋದು, ಮತ್ತೆ ಯಾವ್ದಾದ್ರು ಪೈಪ್ ಲೈನ್ ಹತ್ರ ಲೀಕೇಜ್ ಆಗ್ತಾ ಇದ್ರೆ ಅದನ್ನ ಇಮಿಡಿಯೇಟ್ ಆಗಿ ಸದಸ್ಯರು ಅಧ್ಯಕ್ಷರಿಗೆ ಮತ್ತು PDO ಅವರಿಗೆ ಗಮನಕ್ಕೆ ತರಿಸಿ ಇಮಿಡಿಯೇಟ್ ಆಗಿ ಅದನ್ನ ಕ್ಲೀನ್ ಮಾಡಿಸಿ ಅವರಿಗೆ ವ್ಯವಸ್ಥೆ ಮಾಡಿಕೊಡೋದು. ಸ್ಕೂಲು ಮತ್ತೆ ಚರಂಡಿಗಳು ಮತ್ತೆ ಸಿಸ್ಟಮ್ಗಳ ಹತ್ರ ಎಲ್ಲಾದರೂ ಇರಲಿ ಊರಲ್ಲಿ ನೀರು ನಿಲ್ದಂಗೆ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ನೀವು ಇಮಿಡಿಯೇಟ್ ಆಗಿ ನಮ್ಗೆ ಹೇಳಿ ಅಂತ ನಾವು ಅವ್ರಿಗೆ ತಿಳಿಸಿದ್ದೀವಿ. ಅದೇ ಸರ್, ಇವತ್ತಿಂದ ಸ್ಟಾರ್ಟ್ ಮಾಡ್ತೀವಿ ಸರ್. ಪಂಚಾಯತಿನಲ್ಲೇ ಹಂಗಿದೆಯಲ್ಲ, ಏನು ಕ್ರಮ ಕೈಗೊಂಡಿಲ್ಲ ಯಾಕೆ? ಇವತ್ತಿಂದ ಸ್ಟಾರ್ಟ್ ಮಾಡ್ತೀವಿ ಸರ್. ಇದುವರೆಗೂ ಅಲ್ಲಿ ಪೈಪ್ ಲೈನ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಸರ್ ಹಿಂದ್ಗಡೆ,